ಅಸ್ಲಾಮ್ ಅಲೈಕುಮ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈಗ ನಾನು ಮರುವಾಯ್ದು ಪುಂಡಿ ಮಾಡ್ತಾಯಿದ್ದೇನೆ. ಒಂದು ಪ್ಯಾಕೆಟ್ ನಾನು ಅಮೀಷ ಪೌಡ್ರ್ ತಗೊಂಡಿದ್ದೇನೆ. ಅದ್ರದ್ದು ಅರ್ಧ ನಾನೊಂದು ಬೌಲಿಗೆ ಹಾಕ್ತಾಯಿದ್ದೀನಿ. ಅರ್ಧ ಬೌಲ್ ಹಾಕಿ ಅದಕ್ಕೆ ಅರ್ಧ ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಪ್ಪು ನೀರು ತಗೊಂಡಿದ್ದೇನೆ. ನಮಗೆ ಬೇಕಾದಷ್ಟು ನಾವು ಪುಂಡಿ ಮೆಥಡ್ ಬರುವ ತನಕ ನಾವು ಅದಕ್ಕೆ ನೀರು ಹಾಕಿ ಅಷ್ಟಿಡ್ತೇನೆ. ಆಮೇಲೆ ಕೊಕೊನಟ್ ಸೂರ್ಯ ಆಯಿಲ್ ತಗೊಂಡಿದ್ದೇನೆ. ಅದನ್ನು ಭಾರಿ ಪರಿಮಳ ಇದು 2 ಸ್ಪೂನು ಅಷ್ಟು ಅದಕ್ಕೆ ಹಾಕಿ ಒಂದು ಚಿಕ್ಕದು ಬೋಲ್ ಉಂಡೆ ಮಾಡಿ ರೌಂಡ್ ಮಾಡಿ ಒಂದು ಪಾತ್ರೆಗೆ ಇಷ್ಟಿಷ್ಟು ಚಿಕ್ಕದಾಗಿ ಒಂದು ಪಾತ್ರೆಗೆ ಹಾಕಿಡ್ತೇನೆ. ಒಂದು ತೊಂದರೆ ತಗೊಂಡಿದ್ದೇನೆ. ಅದಕ್ಕೆ 1 ಗ್ಲಾಸ್ ನೀರು, ಆಮೇಲೆ ಈ ಪುಂಡಿ ಎಲ್ಲ ಮಾಡಿ ಚಿಕ್ಕದು ಬೋಲ್ ಮಾಡಿ ಅದಕ್ಕೆ ಹಾಕ್ತೇನೆ. ಒಂದು 100 ಮರವಾಯಿ ತಗೊಂಡಿದ್ದೇನೆ. ಅದ್ರದ್ದು ಈಗ ಎಸಲು ಮಾಡಿ ಕಟ್ ಮಾಡಿ ಅದನ್ನು ತೊಳೆದಿಡ್ತೇನೆ. ಯಾಕೆಂದರೆ ಅದರಲ್ಲಿ ಮರಳು ಇರ್ತದೆ, ಅದಕ್ಕೆ ತೊಳೆದು ಸೈಡಲ್ಲಿ ಇಟ್ಟುಬಿಡ್ತೇನೆ. 2 ಕಂಡೆ ನೀರುಳ್ಳಿ ತಗೊಂಡಿದ್ದೀನಿ, 3 ಟೊಮ್ಯಾಟೊ ತಗೊಂಡಿದ್ದೀನಿ. ಚಿಕ್ಕದು ಕಟ್ ಮಾಡ್ತೇನೆ. ಚಿಕ್ಕದು ಕಟ್ ಮಾಡಿ ಅಷ್ಟೊತ್ತಿಗೆ ಒಂದು ಬಾಣಲೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಈ ನೀರುಳ್ಳಿ ಹಾಕಿ 2 ಸ್ಪೂನಷ್ಟು ಎಣ್ಣೆ ಆಯಿಲ್ ಹಾಕಿ ಅದು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ತೇನೆ. ಆಮೇಲೆ ಆ ಟೊಮೆಟೊ ಅದಕ್ಕೆ ಹಾಕಿ ಸ್ವಲ್ಪ ಬೆಂದ ಮೇಲೆ ಆ ಮರವಾಯಿ ಅದಕ್ಕೆ ತೊಳೆದಿಟ್ಟ ಅದಕ್ಕೆ ಹಾಕಿ ಒಳ್ಳೆ ಸ್ವಲ್ಪ ಇದು ಮಾಡಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಬಿಟ್ಟೆ. ಆಮೇಲೆ ಅಷ್ಟೊತ್ತಿಗೆ ನಾನೊಂದು ಮಿಕ್ಸಿ ಜಾರ್ ತಗೊಂಡು ಅರ್ಧ ತೆಂಗಿನ ತುರಿ ತಗೊಂಡು 2-3 ಸ್ಪೂನಷ್ಟು ಮೆಣಸು ಹಾಕ್ತಾಯಿದ್ದೇನೆ. ಮೆಣಸಿನ ಹುಡಿ ಅದು ನಾವು ಮಾಡಿಟ್ಟದೆ ಹೋಮ್ ಮೇಡ್ ಮೆಣಸಿನ ಹುಡಿ. ಅರ್ಧ ಲೋಟ ನೀರು ತಗೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೋತಾ ಇದ್ದೇನೆ. ಅದು ಅಷ್ಟು ರುಬ್ಕೊಂಡು ಅರ್ಧದಲ್ಲಿ ನಿಲ್ಲಿಸ್ತೇನೆ. ಆಮೇಲೆ ಅಷ್ಟೊತ್ತಿಗೆ ನಂದು ಮರವಾಯಿ ಬೆಂದು ರೆಡಿ ಆಯಿತು. ಆಮೇಲೆ ನೋಡ್ತೇನೆ ಇಲ್ಲಿ ಪುಂಡಿ ನಂದು ರೆಡಿ ಆಯಿತು. 2 ಸಹ ರೆಡಿ ಆಯಿತು. ಅದೇ ಮುಚ್ಚಳಕ್ಕೆ ಇದೆಲ್ಲ ಶಿಫ್ಟ್ ಮಾಡ್ತೇನೆ. ಯಾಕೆಂದರೆ ಬೇರೆ ಪಾತ್ರೆಗೆ ತುಂಬ ಪಾತ್ರೆ ಆಗ್ತದಪ್ಪ, ಇದೆಲ್ಲ ತೊಳೆದಬೇಕಲ್ಲ, ಇಷ್ಟೇ ಸಾಕು. ಅದನ್ನು ಒಂದು ಪುಂಡಿ ತಗೊಂಡು ಅದಕ್ಕೆ ಮಿಕ್ಸಿ ಜಾರಿಗೆ ಹಾಕಿ ಒಂದು ಕೆತ್ತೆ ಹಾಕಿ ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಬಡ್ಸೊಪ್ಪು ಇಷ್ಟು ಹಾಕಿ ರುಬ್ಲಿಕ್ಕೆ ಹೇಳಿ ಇಟ್ಟೆ. ಅಷ್ಟೊತ್ತಿಗೆ ಮರವಾಯಿದು ನಂದು ರೆಡಿಯಾದ ಮರವಾಯಿ ತಗೊಂಡು ಆ ತೊಂದರೆಗೆ ಆ ಪಾತ್ರೆಗೆ ಶಿಫ್ಟ್ ಮಾಡ್ತೀನಿ. ಶಿಫ್ಟ್ ಮಾಡಿದ ಮೇಲೆ ಸ್ವಲ್ಪ ಒಂದು ಅರ್ಧ ಜೀರಿಗೆ ತಗೊಂಡು ಅದರ ಮೇಲೆ ಹಾಕ್ತೇನೆ, ಪರಿಮಳಕ್ಕೆ ಒಳ್ಳೆಯದು. ಅಷ್ಟೊತ್ತಿಗೆ ಮಿಕ್ಸಿ ಜಾರ್ ರನ್ ಮಾಡಿ ನಂದು ಇದು ಪದಾರ್ಥದ್ದು ಇದು ರೆಡಿ ಆಯಿತು, ಮಸಾಲ ರೆಡಿ ಆಯಿತು. ಅದು ನಾನು ಮರವಾಯಿದ್ದು ಇದಕ್ಕೆ ಹಾಕಿ 1 ಗ್ಲಾಸ್ ನೀರು ಹಾಕಿ ಒಳ್ಳೆ ಕುದಿಲಿಕ್ಕೆ ಹಾಕಿಬಿಟ್ಟೆ. ಅದಕ್ಕೆ ಉಪ್ಪು ಎಷ್ಟು ಬೇಕು ಅದು ನೋಡ್ತೇನೆ, ನೋಡಿ ಹಾಕಿ ಪುಂಡಿ ಎಲ್ಲ ಅದಕ್ಕೆಲ್ಲ ಹಾಕಿ ಒಳ್ಳೆ ರೀತಿ ಕುದಿಯಲು ಬರುವಾಗ ಮುಚ್ಚಳ ಹಾಕಿ ಬಿಡ್ತೇನೆ. ಅಷ್ಟೊತ್ತಿಗೆ ನಂದು ಪುಂಡಿ ರೆಡಿ ಆಯಿತು. ಈಗ ನಾನು ಸರ್ವ್ ಮಾಡ್ತೇನೆ, ಟೇಸ್ಟ್ ನೋಡ್ತೇನೆ. ನೀವು ಕೂಡ ನೋಡಿ ಟ್ರೈ ಮಾಡಿ, ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.